ನಮಸ್ಕಾರ ಸ್ನೇಹಿತರೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಆಘಾತಕಾರಿ ದೃಶ್ಯ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಘಟನೆ ಇದು. ಜನವರಿ 26 ಸಂಜೆ 7:30ಕ್ಕೆ ನಡೆದಿರುವಂತಹ ಘಟನೆ. ಸ್ನೇಹಿತರೆ, ಒಂದು ಮನೆಗೆ ಬಂದು ಹೋಗು ಮಾಡುವಂತಹ ವ್ಯಕ್ತಿಯ ಮೇಲೆ ನಂಬಿಕೆ ಇರುತ್ತೆ. ಯಾಕೆ ಅಂತಂದ್ರೆ ತುಂಬಾ ದಿನದ ಹಿಂದೆ ಈಗ ಹಾಲು ಕೊಡೋದಾಗಿರ್ಬೋದು, ಪೇಪರ್ ಕೊಡೋರಾಗಿರ್ಬೋದು, ಯಾರೇ ಒಂದು ವ್ಯಕ್ತಿ ನಮ್ಮ ಮನೆಗೆ ಹೋಗ್ತಾ ಬರ್ತಾ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಒಂದು ನಮ್ಮ ಮನೆ ಮಗ ಇವರು ಅಂತ ತಿಳ್ಕೊಳೋ ಒಂದು ಮನಸ್ಥಿತಿ ಬಂದಾಗ ಅವ್ರ ಮೇಲೆ ತುಂಬಾ ನಂಬಿಕೆನ ಇಡ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಅವರು ಒಬ್ರು ಅಂತ ವ್ಯಕ್ತಿ ಅಂತ ಭಾವಿಸಿರ್ತೀವಿ. ಇಲ್ಲಿ ಆಗಿದ್ದು ಅದೇ ಕೂಡ. ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮಹಿಳೆ ತಮ್ಮ ಮನೆಗೆ ಬರುವಂತಹ ಕೇಬಲ್ ಆಪರೇಟರ್ ಮೇಲೆ ತಮ್ಮ ಮನೆಯ ವ್ಯಕ್ತಿ, ನನ್ನ ಸಹೋದರ ಅಥವಾ ಅಣ್ಣ ತಮ್ಮ, ಈ ತರ ಬನಭವನ ಇಟ್ಕೊಂಡು ಆ ಮನೆಗೆ ಬರೋದು ಹೋಗೋದು ಮಾಡುವಾಗ ಒಂದು ನಂಬಿಕೆಯನ್ನ ಇಟ್ಟಿರ್ತಾರೆ. ಆದ್ರೆ ಈ ಆಪರೇಟರ್ ಅಂದ್ರೆ ಈ ಒಂದು ಕೇಬಲ್ ಆಪರೇಟರ್ ಮನೆಯ ಒಳಗಡೆ ಬಂದು ಹೋಗೋದು ಮಾಡುವಾಗಲೇ ಆ ಮನೆಯ ಮಹಿಳೆಯ ಕೊರಳಲ್ಲಿ ಇರುವಂತಹ ಸರದ ಮೇಲೆ ಕಣ್ಣನ್ನ ಹಾಕಿರ್ತಾರೆ. ಈ ವಿಷಯ ಯಾರಿಗೆ ಗೊತ್ತಿರುತ್ತೆ? ಮನೆ ಮಗನ್ ತರ ಇರುವಂತಹ ಆ ವ್ಯಕ್ತಿ ಈಗ ಮಹಿಳೆ ಮೇಲೆ ಸರದ ಮೇಲೆ ಕಣ್ಣು ಹಾಕಿದಾರಂತ ಆ ವ್ಯಕ್ತಿ ಗೊತ್ತೇ ಇರೋದಿಲ್ಲ. ಯಾಕೆಂದ್ರೆ ನನ್ನ ತಮ್ಮನೋ ಅಣ್ಣನೋ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಯಾರೂ ಮನೆ ಇಲ್ದೇ ಇರುವಂತಹ ಸಮಯ ನೋಡಿ ಕೇಬಲ್ ಆಪರೇಟರ್ ಅವರು ಈ ಒಂದ್ ಪ್ರಾಬ್ಲಮ್ ಇದೆ ಮೇಡಮ್, ಅದಕ್ಕೋಸ್ಕರ ಬಂದೆ ಅಂತ ಹೇಳಿದಾಗ ಆ ಮಹಿಳೆ, ಓ ನನ್ನ ಅಣ್ಣನ ತಮ್ಮನೋ ಅನ್ಕೊಂಡಿರೋಳು, ಯಾರೂ ಇಲ್ದಿರೋ ಟೈಮಲ್ಲಿ ಪರವಾಗಿಲ್ಲ ಅನ್ನೋ ಒಂದು ಭರವಸೆ, ಒಂದು ನಂಬಿಕೆ ಮೇಲೆ ಸರಿ ಆಯ್ತು ಬನ್ನಿ ಅಂತ ಒಳಗಡೆ ಕರೆದಾಗ ಆ ವ್ಯಕ್ತಿ ಕೇಬಲ್ ಆಪರೇಟರ್ನ ಮಾಡೋದನ್ನ ಬಿಟ್ಟು ಸೋಫಾ ಮೇಲೆ ಕೂತಿರುವಂತಹ ಆ ಮಹಿಳೆ ಮೇಲೆ ಅಲ್ಲೇನು ಮಾಡ್ತಾರೆ ಅಂದ್ರೆ ಟವಲ್ ಅಲ್ಲಿ ಗಂಟಲಿಗೆ ಬಿಗಿ ಹಿಡಿದು ಆಕೆಯ ಕತ್ತಲ್ಲಿರುವಂತಹ ಸರವನ್ನ ಕಿತ್ಕೊಂಡು ಹೋಗ್ತಾರೆ. ಆದ್ರೆ ಆಕೆಗೆ ಸರ ಹೋಯ್ತು ಅನ್ನೋ ಚಿಂತೆಗಿಂತ ಆಕೆ ನಂಬಿಕೆಗೆ ದ್ರೋಹ ಆಗಿತ್ತು ಅಂತಂದ್ರೆ ತಪ್ಪಾಗಲ್ಲ. ಆದ್ರೆ ಆಕೆ ಬಿಡ್ಲಿಲ್ಲ. ಸಂಬಂಧಿಕರು ಅಲ್ಲಿ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಮನೆಗೆ ಬಂದಾಗ ಹೇಳ್ತಾಳೆ, ನಾವು ನಂಬಿರುವಂತಹ ಕೇಬಲ್ ಆಪರೇಟರ್ ಈ ತರ ಮಾಡ್ದ, ನಾವು ನಂಬಿದ್ವಿ ಅವನನ್ನ ತುಂಬಾ, ಆದ್ರೆ ಅವನು ನಂಬಿಸಿ ಕತ್ಕುಯ್ಯೋ ಕೆಲಸ ಮಾಡ್ಬಿಟ್ಟ ಅಂತ ಹೇಳಿದಾಗ ಆ ಮನೆಯವರೆಲ್ಲ ಸೇರಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋನ ತಗೊಂಡು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ. ಈಗಿನ ಕಾಲದಲ್ಲಿ ಯಾರು ನಂಬಬೇಕು? ಹಂಗಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡುವಂತಹ ವ್ಯಾನ್ ಡ್ರೈವರ್ ನಂಬೋದಾ, ಅಥವಾ ಹಾಲ್ ಹಾಕುವಂತ ಅವ್ರನ್ನ ನಂಬೋದಾ, ಪೇಪರ್ ಹಾಕೋದು ಅವ್ರನ್ನ ಅಂತ ನಂಬೋದಾ, ಈಗ ಈ ತರ ಕೇಬಲ್ ಆಪರೇಟರ್ಗಳನ್ನ ನಂಬೋದಾ? ಯಾವ ತರ ನಂಬೋದು? ಅವ್ರಿಗೆ ಒಂದು ಸ್ಥಾನವನ್ನ ಕೊಟ್ಟಿರ್ತೀವಿ, ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಅಥವಾ ನಮ್ಮ ಫ್ಯಾಮಿಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿನೋ ಅಂತ ಅನ್ಕೊಂಡಿರ್ತೀವಿ. ಈ ತರ ನಂಬಿಕೆಗೆ ದ್ರೋಹ ಆದಾಗ ಯಾರು ಸಹ ನಂಬೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಿಮ್ಮ ಸುತ್ತಮುತ್ತನೂ ಇದೇ ತರ ಘಟನೆಗಳು ನಡೆದಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.